ಕತ್ತರಿಸುವ ಹುಳು ದಾಳಿ ಮಾಡಿದಾಗ ಬೇರು ಕೊಳೆತ ಸಮಸ್ಯೆ ಉಂಟಾಗುತ್ತದೆ. ಆ ಸಮಯದಲ್ಲಿ ನೀವು ಅಭಿಮಾನ್ ಬಳಸಿದರೆ ಬೇರು ಚೆನ್ನಾಗಿ ಬೆಳೆದು ಆಳವಾಗಿ ಹರಡುತ್ತದೆ. ಇದರಿಂದಾಗಿ ಈರುಳ್ಳಿ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಅಲ್ಲದೆ ಇದು ಬೇರು ಕೊಳೆತವಿಲ್ಲದೆ ಉತ್ತಮ ಸ್ಥಿತಿಯಲ್ಲಿ ಉಳಿಯುತ್ತದೆ. 15 ದಿನಗಳಿಗೊಮ್ಮೆ ಒಟ್ಟು 3 ಬಾರಿ ಡ್ರಿಪ್ ಮೋಡ್ನಲ್ಲಿ ಅಭಿಮಾನ್ ಅನ್ನು ಈರುಳ್ಳಿ ಬೆಳೆಗೆ ನೀಡಬೇಕು. ನೀವು ಈ 3 ಬಾರಿ ನೀಡಿದರೆ ಬೀಜಗಳು ಉತ್ತಮ ಗಾತ್ರದೊಂದಿಗೆ ಬೆಳೆಯುತ್ತವೆ. ಬೀಜಗಳು ನೈಸರ್ಗಿಕ ಹೊಳಪನ್ನು ಸಹ ಪಡೆಯುತ್ತವೆ. ಅಲ್ಲದೆ ನೀವು ಆರೋಗ್ಯಕರ ಇಳುವರಿಯನ್ನು ಪಡೆಯುತ್ತೀರಿ. ನಾನು ಅದನ್ನು ಬಳಸಿದ್ದೇನೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡಿದ್ದೇನೆ. 65ನೇ ದಿನ ಅವರು ಆರ್ಪಿಕ್ಸ್ ಔಷಧವನ್ನು ಸಹ ನೀಡುತ್ತಾರೆ. ನೀವು ಅದನ್ನು ಬಳಸಿದರೆ ಬೀಜಗಳು ಇನ್ನೂ ದೊಡ್ಡದಾಗಿರುತ್ತವೆ ಮತ್ತು ಹೊಳೆಯುತ್ತವೆ. ನನ್ನ ಹೆಸರು ಮುತ್ತುಕುಮಾರ್. ನಾನು ತಿರುಚಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕಳೆದ 2 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಮೊದಲನೆಯದಾಗಿ ನಾನು ಬೇಸಿಗೆಯಲ್ಲಿ ಭತ್ತವನ್ನು ಬೆಳೆಸುತ್ತಿದ್ದೆ. ಆದರೆ ನನಗೆ ನಿರೀಕ್ಷಿತ ಉತ್ತಮ ಫಲಿತಾಂಶಗಳು ಸಿಗಲಿಲ್ಲ. ನಂತರ ಭತ್ತದ ಬೆಳೆಯಲ್ಲಿ ಎಪಿಕೆಎಸ್ ಸಾವಯವವನ್ನು ಬಳಸುತ್ತಿರುವುದನ್ನು ನಾನು ನೋಡಿದೆ. ಆದ್ದರಿಂದ ನಾನು ಅದನ್ನು ಬಳಸಲು ಪ್ರಾರಂಭಿಸಿದೆ. ಅದರ ನಂತರ ಅವರು ಮೊದಲು ನೀರಿನೊಂದಿಗೆ ಬೆರೆಸಿದ ಈರುಳ್ಳಿ ಬೆಳೆ ಅಭಿಮಾನ್ ಅನ್ನು ಮೂಲ ಗೊಬ್ಬರವಾಗಿ ನೀಡಲು ಹೇಳಿದರು. ನಾನು ಅದನ್ನು ಅದಕ್ಕೆ ತಕ್ಕಂತೆ ಬಳಸಿದೆ. ಪರಿಣಾಮವಾಗಿ 15 ದಿನಗಳ ಬೆಳೆ 25 ದಿನಗಳ ಬೆಳೆಯಂತೆ ಬೆಳೆಯಿತು. ಸಾಮಾನ್ಯವಾಗಿ ಹಸಿರು ಹುಳು 15 ರಿಂದ 18 ದಿನಗಳಲ್ಲಿ ದಾಳಿ ಮಾಡುತ್ತದೆ. ಈಗ ಆ ಸಮಸ್ಯೆಯು ಉತ್ತಮ ನಿಯಂತ್ರಣದಲ್ಲಿದೆ. ಅವರು ಹುಳುಗಳ ದಾಳಿಗೆ ಅಗತ್ಯವಾದ ಔಷಧವನ್ನು ಸಹ ಒದಗಿಸುತ್ತಾರೆ. ಆದ್ದರಿಂದ ಬೆಳೆ ಉತ್ತಮ ಆರೋಗ್ಯದಲ್ಲಿ ಬೆಳೆಯುತ್ತಿದೆ. ಈರುಳ್ಳಿ ಬೆಳೆಗೆ ಸಾವಯವ ಔಷಧ ಅಭಿಮಾನ್ ಅನ್ನು 15 ದಿನಗಳಿಗೊಮ್ಮೆ ನೀರಿನೊಂದಿಗೆ ಬೆರೆಸಿ ನೀಡಬೇಕು. ಇದನ್ನು ಬಳಸುವ ವಿಧಾನ ತುಂಬಾ ಸರಳವಾಗಿದೆ. ಮೊದಲು ನೀವು 25 ಲೀಟರ್ ಸಾಮರ್ಥ್ಯದ ಬ್ಯಾರೆಲ್ ಅನ್ನು ಇಟ್ಟುಕೊಳ್ಳಬೇಕು. ಅದರಲ್ಲಿ ಅಗತ್ಯವಿರುವ ಪ್ರಮಾಣದ ಔಷಧವನ್ನು ಬೆರೆಸಿ ನಂತರ ನೀರಾವರಿ ಕಾಲುವೆಯ ಮೂಲಕ ನೀರು ಹಾಕಬೇಕು. ನೀರಾವರಿ ಸಮಯದಲ್ಲಿ ಎಲೆ ಜಿಗಿ ಹುಳುವಿನ ದಾಳಿಯಿಂದ ಕಡಿಮೆಯಾಗುವ ಬೇರು ಕೊಳೆಯುವಿಕೆಯ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ. ಅಭಿಮಾನ್ ಔಷಧವನ್ನು ಬಳಸುವುದರಿಂದ ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಆಳವಾಗಿ ಹರಡುತ್ತವೆ. ಇದರಿಂದಾಗಿ ಈರುಳ್ಳಿ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಅಲ್ಲದೆ ಇದು ಬೇರು ಕೊಳೆತವಿಲ್ಲದೆ ಉತ್ತಮ ಸ್ಥಿತಿಯಲ್ಲಿ ಉಳಿಯುತ್ತದೆ. ಈ ಔಷಧಿಯನ್ನು 15ನೇ ದಿನ 40ನೇ ದಿನ ಮತ್ತು 65ನೇ ದಿನದಲ್ಲಿ ಹನಿ ವ್ಯವಸ್ಥೆಯಲ್ಲಿ 3 ಬಾರಿ ನೀಡಬೇಕು. ಈ 3 ವಿಧಾನಗಳನ್ನು ಸರಿಯಾಗಿ ಬಳಸಿದರೆ ಹಣ್ಣುಗಳು ಉತ್ತಮ ಗಾತ್ರದಲ್ಲಿ ಬೆಳೆಯುತ್ತವೆ. ಅವು ನೈಸರ್ಗಿಕ ಹೊಳಪನ್ನು ಸಹ ಪಡೆಯುತ್ತವೆ. ಇದಲ್ಲದೆ ಅವು ಆರೋಗ್ಯಕರ ಇಳುವರಿಯನ್ನು ಪಡೆಯುತ್ತವೆ. ನಾನು ಅದನ್ನು ಬಳಸಿದ್ದೇನೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದೇನೆ. 65ನೇ ದಿನ ಅವರು ಆರ್ಪಿಕ್ಸ್ ಔಷಧವನ್ನು ಸಹ ನೀಡುತ್ತಾರೆ. ನೀವು ಕೂಡ ಇದನ್ನು ಬಳಸಿದರೆ ಹಣ್ಣುಗಳು ದೊಡ್ಡದಾಗಿ ಮತ್ತು ಹೊಳೆಯುತ್ತವೆ. ಮಾರುಕಟ್ಟೆಗೆ ತೆಗೆದುಕೊಂಡಾಗ ಅವು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ. ಹಣ್ಣುಗಳು ಸುಲಭವಾಗಿ ಕೊಳೆಯುವುದಿಲ್ಲ ಮತ್ತು ದೀರ್ಘಕಾಲದವರೆಗೆ ಸಾಮಾನ್ಯ ಸ್ಥಿತಿಯಲ್ಲಿ ಸಂರಕ್ಷಿಸಲ್ಪಡುತ್ತವೆ. ಇತರ ರಾಸಾಯನಿಕ ಔಷಧಿಗಳನ್ನು ಬಳಸಿದಾಗ ಬೇರು ಕೊಳೆತ ಸಂಭವಿಸುತ್ತದೆ. ಅವುಗಳನ್ನು 10 ರಿಂದ 15 ದಿನಗಳವರೆಗೆ ಇಟ್ಟ ನಂತರ ಅವು ಕೊಳೆಯಲು ಪ್ರಾರಂಭಿಸುತ್ತವೆ. ಆದಾಗ್ಯೂ ಈ ಸಾವಯವ ವಿಧಾನವನ್ನು ಬಳಸಿದಾಗ ಹಣ್ಣುಗಳು ಬೇರು ಕೊಳೆತವಿಲ್ಲದೆ ಉತ್ತಮ ಹೊಳಪನ್ನು ಹೊಂದಿರುತ್ತವೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚುವರಿ ಬೆಲೆಯೂ ಸಿಗುತ್ತದೆ. ಇದು ಅಭಿಮಾನ್ ಎಂಬ ಸಾವಯವ ಔಷಧ. ಇದು 1 ಲೀಟರ್ ಬಾಟಲಿಯಲ್ಲಿ ಲಭ್ಯವಿದೆ. ಈ ಔಷಧಿಯನ್ನು ಬಳಸುವಾಗ 1 ಲೀಟರ್ ಔಷಧಿಗೆ 50 ಲೀಟರ್ ನೀರನ್ನು ಬೆರೆಸಬೇಕು. ಮೊದಲು ನಾವು ಒಂದು ಬ್ಯಾರೆಲ್ನಲ್ಲಿ 25 ಲೀಟರ್ ನೀರನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಬಾಟಲಿ ಔಷಧವನ್ನು ಚೆನ್ನಾಗಿ ಮಿಶ್ರಣ ಮಾಡುತ್ತೇವೆ.